ಒಂದು 3-4ನೇ ಸಭೆ ಆದರೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸರ್ಕಾರಕ್ಕೂ ಆಗ್ತಾ ಇಲ್ಲ, ತಮಗೂ ಆಗ್ತಾ ಇಲ್ಲ. ಏನಾಯಿತು? ಈಗ ತಾವೇನು ನಿರ್ಧಾರ ಮಾಡಿದ್ದೀವಿ? ಆ್ಯಕ್ಚುಲಿ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ 4 ನಿಗಮಗಳ ಮ್ಯಾನೇಜ್ಮೆಂಟ್ ಭಾಗವಹಿಸಿದ್ದೀವಿ. ನಾವು ಜಂಟಿ ಸಮಿತಿಯಿಂದ ಮಾತುಕತೆ ಬಂದಿದ್ದೀವಿ. ನಮ್ಮ ಬೇಡಿಕೆಗಳ ಆಧಾರದ ಮೇಲೆ ಮೀಟಿಂಗ್ ನಡೀತಾ ಇದೆ. ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ, ಈ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾಡಿಗೆ ಏನಾಗ್ತದೆ. ನಾವು 25% ಕೇಳ್ತೀವಿ, ಅದು ಬಾಡಿಗೆ ಸಬ್ಜೆಕ್ಟ್ ಟು ಬಾಡಿಗೆ. ನಾವು ಬಾಟ ಜಾಸ್ತಿ ಕೇಳಿದ್ವಿ, ಡೈಲಿ ಅಲೌನ್ಸ್ ಕೇಳಿದ್ವಿ, ಈ ಸಲ ಸಬ್ಜೆಕ್ಟ್ ಟು ಬಾಡಿಗೆ. ಮತ್ತು ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೆ ಒಂದು ಸಲ ಅದು ಬೇಕು, ವೇತನ ಇದುವರೆಗೆ 5 ವರ್ಷ ಆದಾಗ 4 ವರ್ಷ ಮಾಡಿಸಿದ್ವಿ, 6 ವರ್ಷ ಆದಾಗ 4 ವರ್ಷಕ್ಕೆ ಇಟ್ಟು ಟೇಕ್ 2-3 ವರ್ಷ ಸ್ಪೆಷಲ್ ಮಾಡಿ ಕಡಿಮೆ ಮಾಡಿಸಿದ್ವಿ. ಅದಕ್ಕೆ ಆ ಬೇಸಿಕ್ ಸ್ಟ್ರಕ್ಚರ್ ಸರ್ಕಾರ ಆಗಿದೆ. ಸರ್ಕಾರ ನಮಗೆ ದುಡ್ಡು ಕೊಡಬೇಕಾಗಿಲ್ಲ. ಇದು ಒಂದು ವಿಶೇಷವಾದ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ನಮ್ಮ ಸಂಬಳಕ್ಕೆ ಯಾವತ್ತೂ ಒಬ್ಬಿಡಿಗ ಸಾವಿರ ಕೊಟ್ಟಿಲ್ಲ. ಅದರಿಂದ ಒಂದು 24ರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಪರ್ಸೆಂಟೇಜ್ ನೆಗೋಷಿಯೇಟ್. ಬೇರೆ ಡಿಮಾಂಡ್ಗಳಿವೆ, ಅದು ದಟ್ ಕೆಮ್ಮೆ ನೆಗೋಷಿಯೇಟ್. ಇನ್ನು ಎರಡನೇದು 38 ತಿಂಗಳು ಅರಿಯರ್ಸ್ ಏನಿದೆ, ಇವಾಗ 14 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 24 ತಿಂಗಳು ಯಾಕೆ ಕೊಡೋದಿಲ್ಲ? ಕೊಡಬೇಕು. ಈಗ ನಮ್ಮಿಂದ ಡಿಮಾಂಡ್ ಹಾಕ್ಕೊಂಡು ಆಗಿಲ್ಲ, ಅಥವಾ ಮಾತಾಡೋದೇ ಕರೆದ್ರೆ ನಾವು ಬರಲ್ಲ ಅಂತ ನಾವೇನು ಹೇಳಿಲ್ಲ. ರೆಡಿ ಇವರೇ ಮಾತಾಡಿ ಹೇಳಿ ಹಾಕಿದ್ದಾರೆ. ಅದರಿಂದ 38 ತಿಂಗಳು ಕೊಡಲ್ಲ, 14 ತಿಂಗಳು ತಗೊಂಡು ನೀವು ಆರಾಮಾಗಿದ್ದೀರಿ ನಾವು ಅದು. ಸೊ ನೋ ನೆಗೋಸಿಯೇಷನ್ ಆನ್ ದಿಸ್ ಸಬ್ಜೆಕ್ಟ್. 11/24 ಎಫೆಕ್ಟಿವ್ ಆ 38 ನಾವು 38 ಇವಾಗ 714 ಕೋಟಿ ನೀವು ಕೊಡಿ. ದಟ್ ಮೀನ್ಸ್ 14 ಇನ್ನೊಂದು 1000 ಕೋಟಿ ಕೊಡಿ, ಇನ್ನೊಂದು 100 ಕೋಟಿ, ಈ 4,025 ಕೋಟಿ ಒಂಟೆ ಮುಗಿದಾಗ್ತದೆ. ಆ ಸರ್ಕಾರಿ ನೌಕರಿಗೆ ಸಂಬಳ ಮತ್ತು ಪೆನ್ಷನ್ಗೆ 1 ವರ್ಷಕ್ಕೆ 1,20,000 ಕೋಟಿ ಬಂದಿದೆ. ಈ ಬಜೆಟ್ನ ಆಲ್ಮೋಸ್ಟ್ 45% ನಿವೃತ್ತಿ ವೇತನ. ನಮಗೆ ಒಂಟೆ 1,000 ಕೋಟಿ ಕೊಡೋಕ್ಕೆ ನೀವು ಮತ್ತು ಮುಗಿದ ಕತೆ. ಇನ್ನು ಪೆರಿಯಲಾಗಿ ನಾವು ಸರ್ಕಾರದಲ್ಲಿ ದುಡ್ಡು ಕೊಡಬೇಕಾಗ್ತದೆ. ಇವಾಗ ವೇತನ ಇದು ಫೇರ್ ಹೈಕ್ ಮಾಡಿ ಬೇರೆ ಮಾಡಿದ್ದಾರೆ, ಅದು ನಾನು ಮುಂದೆ ದುಡ್ಡು ಕೇಳೋದು. ಅದರಿಂದ ಇವೆರಡು ವಿಚಾರ ನಾವು ನೀವು ಒಪ್ಕೋಬೇಕು. ಅಲ್ಲಿ ಒಪ್ಕೊಂಡ್ರೆ ವಿಚಾರಗಳು ಮಾತಾಡ್ತಾರೆ. ಅವರು 1.5 ತಾಸು ನಡೀತು, ಅವರು ಲಾಸು, ಅವರ ಪ್ರಾಫಿಟ್ ಯಾವ ಕೊಡಿ ನಮ್ಮಿಂದ ಏನೂ ಲಾಸ್ ಆಗಿದೆ. ನಿಮ್ಮ ಸ್ಕೀಮ್ಗಳನ್ನೆಲ್ಲ ಜಾರಿ ಮಾಡಿ ಕೊಡಿ ಶಕ್ತಿ. ಆ ಶಕ್ತಿ ಯೋಜನೆ ನೀವು ಕೊಡಬೇಕಾದ್ರೂ ನೀವು ಕೊಡ್ತಾರೆ. ಅದರಿಂದ ಈಗೆಲ್ಲ ಹೇಳ್ತೀವಿ, ನೀವು CM ಹತ್ರ ಮಾತನಾಡಿ ಈ 2 ಕಂಡೀಷನ್ ಉಳಿದೇ ನೆಗೋಷಿಯೇಟ್ ಮಾಡಿ. ಅವರು ಕೂಡ ಇಲ್ಲ ನೀವು ಸ್ವಲ್ಪ ಕದ್ದು ಬರೀಬೇಕು, ಕದ್ದೋದಕ್ಕೆ ಜಾಗವೇ ಇಲ್ಲ, ನೋ ಎಲ್ಬೋ ಸ್ಪೇಸ್. ಅದರಿಂದ ಅವ್ರೇನು ಹೇಳಿದ್ರು, ಇವಾಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಅಲ್ಲಿ ನಾವೆಲ್ಲ ಸೇರ್ತೀವಿ, ಚೇರ್ಮನ್ಗಳೆಲ್ಲ ಇರ್ತಾರೆ, CM ಮೀಟ್ ಮಾಡಿ ನಿಮ್ಮ ಸ್ಟ್ರಾಂಗ್ ಒಪಿನಿಯನ್ ಅವ್ರು ಹೇಳಿ ಮತ್ತೆ ವೆಲ್ಕಮ್ ಬೇಕು. ಇದನ್ನು ನಾವು ಕೇಳಿದ್ವಿ. ನಾವು ನಮ್ಮ ಜಾಯಿಂಟ್ ಕಮಿಟಿ ಮೀಟಿಂಗ್ ಇರುವ ಕಾರ್ಯಕ್ರಮದಲ್ಲಿ ಕಾಯಿಸ್ಬೇಕು. ನಾವೇ ತೀರ್ಮಾನ ಮಾಡಿದ್ದೀವಿ. ಬಹುಶಃ ಹಿಂದಿನ ಒಂದು ಬೊಮ್ಮಾಯಿ ಹಿಂದೆ 2 ಸೆಕ್ಷನ್ ಸ್ಟ್ರೈಕ್ ಆಗಿ ಮತ್ತು ವರ್ಕರ್ಸ್ ಮನಸ್ಸಲ್ಲಿ ಕೂಡ ಒಂದು ಮಾತಾಡಿ ಬರ್ತಾರೆ. ನಮಗೂ ನಡ್ಕೊಳ್ಳೋ ರೀತಿ ನೋಡಿದರೆ ಬೀದಿಗೆ ನಾವು ಹೇಳಿದ್ದೆ ಆಗದೇ ಜನಗಳಿಗೆ ಇರೋದನ್ನು ರಿಪೋರ್ಟ್ ಮಾಡ್ತೀವಿ, ಜನಗಳನ್ನ ಮುಂದಿನ ಹೋರಾಟಗಳು ತಯಾರು ಮಾಡ್ತೀವಿ. ಈ ಮೀನ್ ಟೈಮ್ ನಾವು ಸರ್ಕಾರಕ್ಕೆ ಕೇಳಿದ್ರು, ಮತ್ತೆ ನಮ್ಮನ್ನು ಬೀದಿಗೆ ಮಾಡಿದ್ವಿ. ಆಮೇಲೆ ನೀವೇ ಹಿಡಿದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತೀವಿ, ನಾವು ಸ್ಟೇಕ್ ನೋಟಿಸ್ ಕೊಡ್ತೀವಿ. ನಾವು ಬೇರೆ ದಾರಿಗಳು ಕಂಡಿಡ್ತಾರೆ.